ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ದಿ ಡೆವಿಲ್ ಸಿನಿಮಾ ಇದೇ ಡಿಸೆಂಬರ್ 11ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಈ ಒಂದು ಸಿನಿಮಾದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸಿರುವಂತಹ ಶರ್ಮಿಳಾ ಮಾಂಡ್ರೆ ಅವರು ನಮ್ಮ ಜೊತೆ ಇದ್ರೆ ಮಾತಾಡ್ತಾ ಹೋಗೋಣ ಬನ್ನಿ. ಮ್ಯಾಮ್, ಫಸ್ಟ್ಲಿ ಆಫ್ಟರ್ ಆಲ್ಮೋಸ್ಟ್ 18 ಇಯರ್ಸ್ ಆದ ನಂತರ ನವಗ್ರಹ ಆದ್ಮೇಲೆ ಮತ್ತೆ ದರ್ಶನ್ ಸರ್ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಿರೋದು. ಸೊ ಎಷ್ಟು ಖುಷಿ ಇತ್ತು ಅದ್ರ ಬಗ್ಗೆ? ಬಿಕಾಸ್ ಒಂದ್ಸಲ ಆಲ್ರೆಡಿ ಇಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂತೆಲ್ಲ ಹೇಳಿದ್ರಿ, ಮತ್ತೆ ಈ ಪಾತ್ರ ನಿಮ್ಗೆ ಹುಡುಕೊಂಡು ಬಂತು. ಸೊ ಎಷ್ಟು ಖುಷಿ ಇದೆ? That's what one sign. It was a sign for me. ಇದು ಮಾಡ್ಲೇಬೇಕಂತ because ಮೊದಲನೇ ಬಾರಿ ಮಾಡಕ್ ಆಗ್ಲಿಲ್ಲ because of my date issue. But second time ಇದು ಮಾಡ್ಬೇಕಂತ I definitely had a feeling. ಅದು ಒಂದು intuition ಇತ್ತು ಮಾಡ್ಲೇಬೇಕು ಅಂತ. So ಪ್ರಕಾಶ್ ಸರ್ ನಾನು ಮಾತಾಡಿದಾಗ he said let's keep ನಿಮ್ ಪಾತ್ರ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇಡೋಣ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಎಲ್ಲೂ ರಿವೀಲ್ ಮಾಡಕ್ ಹೋಗಿಲ್ಲ ನನ್ನ ಪಾತ್ರ ಬಗ್ಗೆ. ಅಂಡ್ ಆಫ್ ಕೋರ್ಸ್ 18 ವರ್ಷ ಆಗಿದೆ. ನಿಜವಾಗ್ಲೂ ಆ 18 ವರ್ಷ ಹೆಂಗ್ ಬಂತು ಹೆಂಗ್ ಹೋಯ್ತು ಅಂತ ನಂಗೆ ಇಟ್ಸ್ ಸ್ಟಿಲ್ ಅ ಬ್ಲರ್. ಯಾಕಂದ್ರೆ ನಾನು ಮೊದಲನೇ ದಿನ ನಾನು ಮೈಸೂರಲ್ಲಿ ಶೂಟ್ ಮಾಡಿದಾಗ ಡೆವಿಲ್ ಸೆಟ್ ಅಲ್ಲಿ ನನ್ಗೇನೋ ಅವತ್ತೇ ನಾವು ನವಗ್ರಹ ಶೂಟ್ ಮಾಡಿದ್ವಲ್ಲ ಅಂತ ಆ ತರ ಒಂದು ಫೀಲಿಂಗ್ ಇತ್ತು. ಇಟ್ ಡಿಂಟ್ ಫೀಲ್ ಲೈಕ್ ಎಷ್ಟು ವರ್ಷ ಆಗಿದೆ ಅಂತ. ಅಂಡ್ ಆಫ್ ಕೋರ್ಸ್ ದರ್ಶನ್ ಸರ್ ಆಗಿರ್ಲಿ ಅಥವಾ ಅಚ್ಯುತ್ ಸರ್ ಆಗಿರ್ಲಿ ಇವರೆಲ್ಲ ಅವ್ರ ಜೊತೆ ಆಬ್ವಿಯಸ್ಲಿ ಕೆಲಸ ಮಾಡಿದೀನಿ ಮುಂಚೆ. ಸೊ ಸೆಟ್ ಅಲ್ಲಿ ತುಂಬಾ ಕಂಫರ್ಟಬಲ್ ತುಂಬಾ ಇತ್ತು. ಅಂಡ್ ಪರ್ಫಾರ್ಮೆನ್ಸ್ ಕೂಡ there was scope for performance, so it was very good. 2007ರಲ್ಲಿ ನೀವು ಇಂಡಸ್ಟ್ರಿಗೆ ಎಂಟರ್ ಆಗಿದ್ರೆ, ಅವಾಗಲೇ ನವಗ್ರಹ ಮಾಡಿರೋದು. ಇನ್ಫ್ಯಾಕ್ಟ್ 2007ರಲ್ಲಿ ನಿಮ್ 4 ಸಿನಿಮಾ ರಿಲೀಸ್ ಆಗಿದೆ ಹಂಗ್ ನೋಡಕ್ ಹೋದ್ರೆ. ಸೊ ಆಗ ಫ್ರೆಶರ್, ಆಗ ನೀವು ದರ್ಶನ್ ಸರ್ನ ನೋಡಿದ ರೀತಿ, ಈಗ ಆಫ್ಟರ್ 18 ಇಯರ್ಸ್ ಈಗ ಅವರನ್ನ ನೋಡಿದ ರೀತಿ ಏನ್ ಡಿಫ್ರೆನ್ಸ್ ಇತ್ತು? ಅವರ ಬಿಹೇವಿಯರ್ ಅಥವಾ ಅವ್ರು ನಡ್ಕೊಳ್ಳೋ ರೀತಿ ಅದೆಲ್ಲ? I think it's the same. ಅದು he was always very very nice to me. And ನವಗ್ರಹದಲ್ಲಿ ಕೂಡ it was his home banner. ಅಲ್ಲಿ ಅದ್ ಒಂದೇ ಮಾತು ಹೇಳಿದ್ದು ಆಕ್ಚುಲಿ ನಮ್ಮ ಡೆವಿಲ್ ಸೆಟ್ ಅಲ್ಲಿ, ನಮ್ಮ ನವಗ್ರಹ ಸೆಟ್ ಅಲ್ಲಿ ದಿನಕರ್ ಅವ್ರಿಗಾಗಿರ್ಲಿ ಅಥವಾ ದರ್ಶನ್ ಸರ್ ಆಗಿರ್ಲಿ ಅವ್ರ ಹೋಮ್ ಬ್ಯಾನರ್ ಇರೋದ್ರಿಂದ ದೇ ಯೂಸ್ ಟು ಟ್ರೀಟ್ ಆಲ್ ದಿ ಆಕ್ಟರ್ಸ್ ಸೋ ವೆಲ್. ಅಂಡ್ ಊಟ ಎಸ್ಪೆಷಲಿ ಸೆಟ್ ಊಟ ದೇ ವುಡ್ ನೆವರ್ ಕಾಂಪ್ರಮೈಸ್. ಅಂದ್ರೆ ದ ಫುಡ್ ವಾಸ್ ಎಕ್ಸಲೆಂಟ್. ಅದೇ ನಾನು ಒಂದ್ ಮಾತು ಹೇಳಿದ್ದೆ ಈ ಡೆವಿಲ್ ಸೆಟ್ ಅಲ್ಲಿ, ದಿನದಿಂದ ಪ್ರತಿದಿನ ಹಬ್ಬ ಊಟನೇ ಅಂತ ಹೇಳ್ಬೋದು ನನಗೆ. ಅಂಡ್ ಆಫ್ಟರ್ ದಟ್ ಐ ಪುಟ್ ಆನ್ 2 kilos. ನನ್ ಜಿಮ್ ಹೋಗ್ಬೇಕಾಗಿತ್ತು, ಬಟ್ ದ ಫುಡ್ ವಾಸ್ ಎಕ್ಸಲೆಂಟ್. ಮುದ್ದೆ ಆಗಿರ್ಲಿ ಅಥವಾ ಬಿರಿಯಾನಿ ದಿಸ್ ಅಂಡ್ ದಟ್. ಸೊ ಇನ್ನು ಇವಾಗ ನಿಮ್ ಪಾತ್ರದ ಬಗ್ಗೆ ನೀವೇನು ಹೇಳ್ತಾ ಇಲ್ಲ, ಆಕ್ಚುಲಿ ಪ್ರೆಸ್ ಮೀಟ್ ಅಲ್ಲೂ ಏನು ಹೇಳಲಿಲ್ಲ. ಬಟ್ ತುಂಬಾ ವಿಶೇಷವಾದ ಪಾತ್ರ ಅಂತ ಅಷ್ಟೇ ಹೇಳಿದೀರಾ. ಸೊ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಿರೋದು ಯಾರ ಜೊತೆಗೆಲ್ಲ ಈ ಸಿನಿಮಾದಲ್ಲಿ? ದರ್ಶನ್ ಸರ್ ಜೊತೆ, ಅಚ್ಯುತ್ ಸರ್ ಜೊತೆ ಕಾಂಬಿನೇಷನ್ ಸೀನ್ಸ್ ಇದೆ. ಸೊ ಅಂದ್ರೆ ಏನ್ ವಿಶೇಷ ಪಾತ್ರ ಅಂದ್ರೆ, ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಯುವರ್ ರೋಲ್ ಇನ್ ದಿಸ್ ಸಿನಿಮಾ? ಇಟ್ಸ್ ಇಂಪ್ಯಾಕ್ಟ್ಫುಲ್ ಬಿಕಾಸ್ ಅದೇ ನನ್ನ ಪ್ರಶ್ನೆ ಪ್ರಕಾಶ್ ಅವ್ರಿಗೆ. ನಾನು ಇದು ಸಿನಿಮಾ ಸೈನ್ ಮಾಡಿದಾಗ ದ ಸೀನ್ಸ್ ಆರ್ ವೆರಿ ಪವರ್ಫುಲ್. ಅಂದ್ರೆ ಡೈಲಾಗ್ಸ್ ಇರಲಿ ಅಥವಾ ಸೀನ್ ದ ಬಿಲ್ಡಪ್ ನನ್ನ ಕ್ಯಾರೆಕ್ಟರ್ಗೆ ತುಂಬಾನೇ ಚೆನ್ನಾಗಿತ್ತು. ಸೊ ಅದರಿಂದ ಐ ಫೆಲ್ಟ್ ದಟ್ ಆ ಪವರ್ಫುಲ್ ರೋಲ್ ಇರುವುದರಿಂದ ಈ ಸಿನಿಮಾ ಒಪ್ಕೊಂಡಿರೋದು. ದೇರ್ ಆರ್ ಲಾಟ್ ಆಫ್ ಸ್ಪೆಕ್ಯುಲೇಷನ್ಸ್ ಇವಾಗ, ಅಂದ್ರೆ ಹೊರಗಡೆ 2 ರೋಲ್ ಅಂತೆ ದರ್ಶನ್ ಸರ್. ಅದು ಪೊಲಿಟಿಷಿಯನ್ ಆಗಿ ಆಕ್ಟ್ ಮಾಡ್ತಾರಂತೆ, ಇನ್ನೊಂದೇನೋ ಗ್ಯಾಂಗ್ಸ್ಟರ್ ಅಂತೆ, ಆ ಥರದ್ದೆಲ್ಲ. ಸೊ ನಿಮ್ ಪ್ರಕಾರ ಹೇಳೋದಾದ್ರೆ? ಸಿ ಐ ಥಿಂಕ್ 11th ಡಿಸೆಂಬರ್ಗೆ ನಮ್ಗೆಲ್ಲರಿಗೆ ನಾಟ್ ಈವನ್ ಟೂ ಮಚ್ ಟೈಮ್ ಲೆಫ್ಟ್ ಗೊತ್ತಾಗುತ್ತೆ ಎಲ್ಲರಿಗೆ. ಸೊ ವಿ ಆರ್ ವೇಟಿಂಗ್ ಫಾರ್ ದಟ್ ಡೇ. ಇಟ್ ವಿಲ್ ಬಿ ರಿವೀಲ್ ವೆರಿ ಸೂನ್. ನಿಮ್ಮ ಲುಕ್ ಅಂತೂ ಏನಂತ ಆಕ್ಚುಲಿ ರಿವೀಲ್ ಆಗಿಲ್ಲ ಇಲ್ಲಿ ತನಕ, ಫಸ್ಟ್ ಲುಕ್ ಆ ಥರದ್ದೆಲ್ಲ. ದಟ್ ವಾಸ್ ದ ಹೋಲ್ ಪಾಯಿಂಟ್. ಅಂದ್ರೆ ಫಸ್ಟ್ ಅಲ್ಲಿ ಅದೇ ಹೇಳಿರೋದು, ಲೆಟ್ಸ್ ನಾಟ್ ರಿವೀಲ್ ಯೋರ್ ಕ್ಯಾರೆಕ್ಟರ್ ಅಂತ. ಅದರಿಂದನೇ ವಿಲ್ ಜಸ್ಟ್ ಯೂಸ್ ದಿಸ್ ಆಸ್ ಅ ಸರ್ಪ್ರೈಸ್ ಎಲಿಮೆಂಟ್ ಫಾರ್ ದ ಫಿಲ್ಮ್. ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಲಿ ಅಂತ. ಈಗ ನೋಡು ಬಗೆಹರಿಯದ ಹಾಡು ಆಕ್ಚುಲಿ ಗಾಳಿಪಟ 2 ಅಲ್ಲಿ ಒಂದು ಪಾಪ್ಯುಲರ್ ಸಾಂಗ್. ಈಗ ನಿಮ್ ವಿಷಯಕ್ಕೆ ಅದನ್ನ ಆಕ್ಚುಲಿ ರಿಯಲ್ ಲೈಫ್ ನಮ್ಮ ಶರ್ಮಿಳಾ ಅವರಿಗೆ ಕನೆಕ್ಟ್ ಮಾಡಿ ಹೇಳೋದಾದ್ರೆ, ಬಗೆಹರಿದಿರೋ ಒಂದು ವಿಷಯ ಏನಂತಂದ್ರೆ, ಹಿಂಗೆ 2007 ಅಲ್ಲಿ ಇದ್ದ ಹಾಗೆ ಇದ್ದಾರೆ ಶರ್ಮಿಳಾ ಅವರು ಅಂತ. ಆಕ್ಚುಲಿ ಬಗೆಹರಿದೇ ಇರುವಂತಹ ಒಂದು ವಿಷಯ ಅದು. ಸೊ ವಾಟ್ ಈಸ್ ಯುವರ್ ಫಿಟ್ನೆಸ್ ಸೀಕ್ರೆಟ್? ಹೆಂಗೆ ಅದೇ ತರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ? ಐ ಥಿಂಕ್ ಲಾಟ್ ಆಫ್ ಎಲ್ಲರೂ ಹೇಳ್ತಾರೆ ದಿಸ್ ಇಸ್ ದಿಸ್ ನ್ಯಾಚುರಲ್ ಬ್ಯೂಟಿ ಎಲ್ಲ ಅಂತ ಹೇಳ್ತಾರೆ. ಬಟ್ ದಟ್ಸ್ ನಾಟ್ ಟ್ರೂ ಅಟ್ ಆಲ್. ಬಿಕಾಸ್ ಖಂಡಿತ ನಾನು ಇಟ್ ಈಸ್ ಹಾರ್ಡ್ ವರ್ಕ್. ನಮ್ ಜಿಮ್ ಹೋಗ್ಬೇಕು, ಸ್ಕಿನ್ ಕೇರ್ ಮಾಡಬೇಕು, ಮತ್ತೆ ಊಟದ್ರಲ್ಲಿ ಸ್ವಲ್ಪ ವಿ ಹ್ಯಾವ್ ಟು ಬಿ ಲಿಟಲ್ ಕೇರ್ಫುಲ್. ಸೊ ಅದೆಲ್ಲ ಮಾಡಿದ್ರೆ ಡೆಫಿನೆಟ್ಲಿ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಫಿಟ್ನೆಸ್. ಅಂಡ್ ಎಸ್ಪೆಷಲಿ ಸಿನಿಮಾ ಇಂಡಸ್ಟ್ರಿಗೂ ಕೂಡ ವಿ ಹ್ಯಾವ್ ಟು ಲುಕ್ ಅ ಸರ್ಟನ್ ವೇ. ಓಕೆ, ಸಿನಿಮಾ ಅಂತ ಬರುವಾಗ ಆರ್ಟಿಸ್ಟಿಗೆ ಈ ತರದ ಫಿಟ್ನೆಸ್ ಎಲ್ಲ ಮೇಂಟೈನ್ ಮಾಡ್ಬೇಕಾಗುತ್ತೆ, ಡಯಟ್ ಅದೆಲ್ಲ. ಬಟ್ ನೀವು ಅದು ನಿಮ್ಮ ಜೀವನದ ಒಂದು ಭಾಗವೇ ಆಗಿ ಹೋಗಿದೆ ಆಕ್ಚುಲಿ. ಸೊ ಅಂದ್ರೆ ಯು ಆರ್ ಅಡಿಕ್ಟೆಡ್ ಟು ಇಟ್ ಆಕ್ಚುಲಿ. ಡೆಫಿನೆಟ್ಲಿ ಅಡಿಕ್ಟೆಡ್ ಟು ಫಿಟ್ನೆಸ್. ಅಂಡ್ ಪ್ರತಿದಿನ ಐ ಥಿಂಕ್ ವಾರಕ್ಕೆ ಒಂದ್ಸಲ ಒಂದು ಚೀಟ್ ಮೀಲ್ ಇರುತ್ತೆ. ಒಂದು ವಾರಕ್ಕೆ ಒಂದ್ ದಿವಸ, ಒನ್ ಮೀಲ್ ಅಲ್ಲ, ಒನ್ ಡೇ. ಐ ಥಿಂಕ್ ಸಂಡೇ ಆ ತರ ಒಂದ್ ದಿವಸ ಇಟ್ಟು ಐ ಕೈಂಡ್ ಆಫ್
splurge and eat a lot, but rest of the week I'm very very careful in what do I eat, gym, fitness. ಅದೇ ಇನ್ ಜನರಲ್ ಜಸ್ಟ್ ನಮ್ಮ ಲೈಕ್ ಪ್ರೇಕ್ಷಕರಿಗೆ ಒಂದು ಐಡಿಯಾ ಅಂದ್ರೆ ಬರೋದಾದ್ರೆ, ಬಿಕಾಸ್ ಎವ್ರಿಬಡಿ ಇಸ್ ಗೆಟಿಂಗ್ ಹೆಲ್ತ್ ಫ್ರೀಕ್ಸ್ ಇವಾಗ, ಎಲ್ಲರೂ ಬದಲಾಗ್ತಾ ಇದ್ದಾರೆ ಹೆಲ್ತ್ ಫ್ರೀಕ್ಸ್ ಆಗಿ. ಆರ್ಟಿಸ್ಟ್ಗಳು ಮಾತ್ರ ಅಲ್ಲ, ನಿಮ್ಮ ಒಂದು ಡೈಲಿ ರೋಟೀನ್ ಹೆಂಗಿರುತ್ತೆ ಅಂದ್ರೆ ಜಸ್ಟ್ ಫುಡ್ ಇಂಟೇಕ್ ಆಗಿರ್ಬೋದು, ನೀವು ಏನು ಡಯಟ್ ಫಾಲೋ ಮಾಡ್ತೀರಾ, ವರ್ಕೌಟ್ಸ್ ಏನು ಮಾಡ್ತೀರಾ, ಹೇಗೆ ಅಂತ? Morning I start my day with a workout. Of course, I have a breakfast, ತಿಂಡಿ ಮಾಡ್ತೀನಿ. ಅದಾದ್ಮೇಲೆ I go to the gym training. ನಾನು ಯೋಗಾನು ಮಾಡ್ತೀನಿ ತುಂಬಾ. ಯಾವತ್ತು ಫಿಟ್ನೆಸ್ಸು ಇಟ್ ಶುಡಂಟ್ ಓನ್ಲಿ ಆಚೆಯಿಂದ ನೋಡೋಕೆ ಚೆನ್ನಾಗಿರ್ಬೇಕಂತ ಇರಬೇಕು, ಇಟ್ ಹ್ಯಾಸ್ ಟು ಬಿ ಇಂಟರ್ನಲ್. ಸೊ ಐ ಫೀಲ್ ಯೋಗ ನಂಗೆ ತುಂಬಾ ಹೆಲ್ಪ್ ಆಗಿದೆ, ಬಿಕಾಸ್ ಅದರಲ್ಲಿ ಮೆಡಿಟೇಷನ್ ಇರುತ್ತೆ, ಅದರಲ್ಲಿ ಅದು ಶವಾಸನ ಅಂತ ಇರುತ್ತೆ, ಅದು ನಂಗೆ ತುಂಬಾ ಇಷ್ಟ. ಆ್ಯಂಡ್ ಬ್ರೀದಿಂಗ್ ಎಕ್ಸಸೈಸಸ್ ಇವೆಲ್ಲ ತುಂಬಾನೇ ಇಂಪಾರ್ಟೆಂಟ್. ಸೊ ಐ ಆಲ್ಟರ್ನೇಟ್ ಬಿಟ್ವೀನ್ ಜಿಮ್ ಆ್ಯಂಡ್ ಯೋಗ. ಆ್ಯಂಡ್ ಪಿಲಾಟೇಸ್ ಅಂತಾನೂ ಇದೆ, ನಾನು ಮಾಡ್ತೀನಿ. ಇವಾಗ ಒಂದು ಸ್ಪೋರ್ಟ್ ಕಲಿಬೇಕಂತ ನಾನು ರೀಸೆಂಟಾಗಿ ಶುರು ಮಾಡಿದ್ದೀನಿ, ಪಿಕಲ್ ಬಾಲ್ ಅಂತ. ಸೊ ಅದಕ್ಕೂ ಹೋಗ್ತಾ ಇರ್ತೀನಿ. ಸೊ ಐ ಲೈಕ್ ಟು ಕೀಪ್ ಮೈ ಸೆಲ್ಫ್ ಆಕ್ಟಿವ್, ಬಟ್ ಒಂದೇ ಥರ ರೂಟೀನು, ಒಂದೇ ಥರ ವರ್ಕೌಟ್ ಮಾಡಬೇಕಂತ ನಂಗೆ ಇಷ್ಟ ಇಲ್ಲ, ಬೋರ್ ಆಗುತ್ತೆ ನನಗೆ. ಸೊ ಐ ಕೈಂಡ್ ಆಫ್ ಮಿಕ್ಸ್ ಇಟ್. ಅದಾದಮೇಲೆ ಲಂಚ್ ಮನೆಯಲ್ಲಿ ನನಗೆ ವೆರಿ ರೈಸು ಅಥವಾ ರಸಮ್ಮು, ದಾಲು ಆ ಥರ, ಮತ್ತು ಒಂದು ವೆಜಿಟೇಬಲ್, ಒಂದು ಚಿಕನ್ ಆ ಥರ ಒಂದಿರುತ್ತೆ. ಮತ್ತೆ ಸಾಯಂಕಾಲ ಒಂದು ಸ್ನ್ಯಾಕ್ ಇರುತ್ತೆ, ಲೈಟ್ ಡಿನ್ನರ್ ತುಂಬ ಲೈಟ್ ಆಗಿರುತ್ತೆ. ಈಗ ದರ್ಶನ್ ಸರ್ ಜೊತೆಗೆ ಅಂದ್ರೆ ಅವಾಗಿಂದ ನಿಮಗೆ ಪರಿಚಯ ಇದೆ, ಆಲ್ಮೋಸ್ಟ್ 18 ಇಯರ್ಸ್ ಇಂದ. ಈಗ ನಿಮ್ಗೆ ಲೈಕ್ ಕೆಲವೊಂದಷ್ಟು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ ಆಯ್ತು, ಅದಾದ್ಮೇಲೆ ನಿಮ್ಮ ಪೋರ್ಷನ್ಸ್ ಎಲ್ಲ ಶೂಟ್ ಆಗಿರೋದಾ ಹೇಗೆ ಅಂತ? ಅದಾಗಿರೋದು ಇದೇ ವರ್ಷ. ವಿ ಶಾರ್ಟ್ ದಿಸ್ ಇಯರ್ ಓನ್ಲಿ. ಈ ವರ್ಷನೇ ಫಸ್ಟ್ ಸ್ಕೆಡ್ಯೂಲ್ ನಾವು ಮೈಸೂರಲ್ಲಿ ಶೂಟ್ ಮಾಡಿದ್ವಿ. ಅದಾದ್ಮೇಲೆ ಉದಯಪುರಲ್ಲಿ ನಾವು ಶೂಟಿಂಗ್ ಇತ್ತು, ಅಲ್ಲಿ ಹೋಗಿದ್ದೆ. ಸಿನ್ಸ್ ಒಂದ್ ತಕ್ಕಮಟ್ಟಿಗೆ ಒಂದು ಫ್ರೆಂಡ್ಶಿಪ್ ಇರೋದ್ರಿಂದ ಏನಾದ್ರು ಹೇಳ್ಕೊಂಡಿದ್ರ ದರ್ಶನ್ ಸರ್ ಸೆಟ್ಸ್ ಗಳಲ್ಲಿ ಅವ್ರದ್ದು ಫಿಸಿಕಲ್ ಪೇನ್ ಅಥವಾ ಮೆಂಟಲಿ ಏನ್ ಅವ್ರು ವಾಟ್ ಈಸ್ ಗೋಯಿಂಗ್ ಥ್ರೂ ಅದೆಲ್ಲ? It was a very professional set. We just focused on the film and shooting the film, and we didn't get into details of anything. ಸೊ ಇನ್ನು ಅಂದ್ರೆ ಈ ತರದೊಂದು ಸಂದರ್ಭ ಬಹುಶಃ ತುಂಬಾ ಸಮಯ ಇದು ತುಂಬಾ ಸಲ ಈ ತರ ಬರಲ್ಲ. ಅಂದ್ರೆ ಒಬ್ಬ ಹೀರೋ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಬಟ್ ಅವರೇ ಇಲ್ಲ ಪ್ರಮೋಟ್ ಮಾಡ್ಲಿಕ್ಕೆ ಆಗ್ಲಿ ಅಥವಾ ರಿಲೀಸ್ ಟೈಮ್ ಅಲ್ಲ, ಅದೆಲ್ಲ ನೀವ್ ಇದನ್ನ ಹೆಂಗ್ ನೋಡ್ತಾ ಇದೀರಾ ಅಂತ? ಇವತ್ತು ಎಲ್ಲರೂ ಮಿಸ್ ಮಾಡ್ತಾ ಇದಾರೆ, ಯಾಕಂದ್ರೆ ಹಿ ಇಸ್ ದ ಮೇನ್ ಪ್ರೊಟ್ಯಾಗನಿಸ್ಟ್ ಆಫ್ ಆ ಫಿಲ್ಮ್ ಅಲ್ವಾ. ಸೊ ಇವತ್ತು ಎಲ್ಲ ಆಬ್ವಿಯಸ್ಲಿ ಎವ್ರಿವನ್ಸ್ ಮಿಸ್ಸಿಂಗ್ ಹಿಮ್, ಹಿ ಕಾಂಟ್ ಬಿ ಹಿಯರ್. ಬಟ್ ದ ಫಿಲ್ಮ್ ಇನ್ ಜನರಲ್ ತುಂಬಾ ಚೆನ್ನಾಗಿ ಬಂದಿದೆ, ಜನರಿಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಫಿಂಗರ್ಸ್ ಕ್ರಾಸ್ಡ್ ಫಾರ್ 11th of December. ಕೊನೆಯದಾಗಿ, ಸೊ ನೀವೇನು ಪಾತ್ರದ ಬಗ್ಗೆ ರಿವೀಲ್ ಮಾಡ್ತೀರಾ, ಅಟ್ಲೀಸ್ಟ್ ನಿಮ್ ಹೆಸರಾದ್ರೂ ಹೇಳಿದ್ರೆ ಜನಗಳಿಗೆ ಲೈಕ್ ಆದ್ರೆ ಏನು ಓಕೆ ಈ ಪಾತ್ರ ಮಾಡ್ತಿದ್ದಾರೆ ಅನ್ನೋ ತರ. ಅದನ್ನು ನೆಕ್ಸ್ಟ್ ವೀಕ್, ಹೆಸರು ನೆಕ್ಸ್ಟ್ ವೀಕ್. ಸೊ ಓವರ್ ಹೆಸರು ಗೊತ್ತು, ಶರ್ಮಿಳಾ ಅಂತ. ಓವರಾಲ್ ದರ್ಶನ್ ಫ್ಯಾನ್ಸಿಗೆ, ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಈ ಸಿನಿಮಾ ನೋಡಕ್ ಬರಬೇಕು ಅಂತ ಹೇಳಕ್ ಇಷ್ಟಪಡ್ತೀರಾ ನೀವು? I think ಈ ಡೆವಿಲ್ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇ ಅಂಡ್ ಸ್ಕ್ರಿಪ್ಟ್ ಇಸ್ ಕಮ್ ಔಟ್ ವೆರಿ ವೆಲ್, ಅಂಡ್ ಇಟ್ಸ್ ಡೆಫಿನೆಟ್ಲಿ ಅಂದ್ರೆ ದರ್ಶನ್ ಫ್ಯಾನ್ಸ್ಗೆ ಇಟ್ಸ್ ಅ ವೆರಿ ವೆರಿ ಗುಡ್ ಫಿಲ್ಮ್. ಅಂಡ್ ಆಕ್ಚುಲಿ ಇನ್ಫ್ಯಾಕ್ಟ್ ಫ್ಯಾಮಿಲಿ ಕೂಡ ನೋಡ್ಬೋದು ಈ ಸಿನಿಮಾ. ಇಟ್ಸ್ ವೆರಿ ವೆರಿ ನೈಸ್ ಫಿಲ್ಮ್. ಅಂಡ್ ಆಫ್ ಕೋರ್ಸ್ ಪ್ರಕಾಶ್ ಸರ್ ಹೇಳಿದಂಗೆ 2018 ಇಂದ ಅವರು ಈ ಸ್ಕ್ರಿಪ್ಟ್ ಅಲ್ಲಿ ಹೀಸ್ ಬಿನ್ ವರ್ಕಿಂಗ್ ಆನ್ ಇಟ್. ತುಂಬಾ ಕಷ್ಟಪಟ್ಟು ಅವರು ಇಲ್ಲಿವರೆಗೂ ಬಂದಿದ್ದಾರೆ. ಸೊ ಹೋಪಿಂಗ್ ದಟ್ ದ ಫಿಲ್ಮ್ ವಿಲ್ ಬಿ ಅ ವಿನ್ನರ್. ಫಿಂಗರ್ಸ್ ಕ್ರಾಸ್ಡ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ, ನಿಮಗೂ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಶರ್ಮಿಳಾ ಮಾಂಡ್ರೆ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.